Sudden, forever on fire. ಬುಡಾ ಕೇಸ್ ಇನ್ವೆಸ್ಟಿಗೇಷನ್ ನಡೀಲಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಹೇಳಿಯಾಯಿತು. FIR ಕೂಡ ಆಗಲಿ ಲೋಕಾಯುಕ್ತ ಕಡೆಯಿಂದ ಜೊತೆಗೆ ತನಿಖೆ ನಡೀಲಿ ಅಂತ ಹೇಳಿಯಾಗಿದೆ. ಮತ್ತು ಈ ತನಿಖೆಗೆ ಒಂದು ಕಾಲಾವಕಾಶವನ್ನು, ಕಾಲದ ಮಿತಿಯನ್ನು ಕೂಡ ನಿಗದಿ ಮಾಡಲಾಗಿದೆ. 3 ತಿಂಗಳ ಒಳಗಾಗಿ, ಅಂದರೆ ವಿತಿನ್ ಡಿಸೆಂಬರ್ 24 ಅಷ್ಟರ ಒಳಗಾಗಿ ತನಿಖೆಯ ವರದಿ ಬರಬೇಕು ಅಂಥೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂತಹ ಸಂಕೇತ್ ಏಣಗಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಾತನಾಡ್ತೀನಿ ಅವ್ರನ್ನ. ಸಂಕೇತ್ ಏಣಗಿ ಸರ್, ನಮಸ್ತೆ. ನಮಸ್ಕಾರ ಸರ್, ನಿನ್ನೆಯಿಂದ ಕೂಡ ಸಾಕಷ್ಟು ಪ್ರಶ್ನೆಗಳಿತ್ತು, ಕಾರಣಾಂತರಗಳಲ್ಲಿ ನಿಮ್ಮ ಸಂಪರ್ಕ ಮಾಡೋಕ್ಕಾಗಲಿಲ್ಲ. ಸೊ ಸಿಕ್ಕಿದ್ರಿ, ಕೇಳ್ತಾ ಇದ್ದೀನಿ ಸರ್. ಇಲ್ಲಿ ಸರ್, ಇದರಲ್ಲಿ ಇನ್ವೆಸ್ಟಿಗೇಷನ್ ಅಂದರೆ ಏನು, ಪ್ರಾಸಿಕ್ಯೂಷನ್ ಅಂದರೆ ಏನು ಅಂತ ದೊಡ್ಡ ಪ್ರಶ್ನೆ ಇದೆ. ಯಾಕೆಂದರೆ ಸಿದ್ದರಾಮಯ್ಯವರು ನನ್ನ ಪ್ರೆಸ್ ಮೀಟನ್ನು ಮಾಡ್ತಾರೆ, ರೀ ಇದು ತನಿಖೆ ಕೊಟ್ಟಿರೋದು ಅಷ್ಟೇ, ಬರೀ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ದಾರೆ, ಎಲ್ಲಿಯೂ ಪ್ರಾಸಿಕ್ಯೂಷನ್ ಮಾಡಿಬಿಡಿ ಅಂತ ಹೇಳಿಲ್ಲ, ಅಥವಾ ಸೆಕ್ಷನ್ 19 ಅಪ್ಲೈ ಮಾಡಿಲ್ಲ, ಇನ್ಯಾವುದು ಸೆಕ್ಷನ್ ಹೇಳಿಲ್ಲ ಅಂತ ಹೇಳಿದ್ರು. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದ್ರ ಬಗ್ಗೆ ಒಂದು FIR ಆಗಲಿ ಅಂತ ಹೇಳಿದ್ರು, ತನಿಖೆ ನಡೀಲಿ ಅಂತ ಹೇಳಿದ್ರು. ಇದರ ಅರ್ಥ ಈಗ CM ಸಿದ್ದರಾಮಯ್ಯ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರಾ, ಅರೆಸ್ಟ್ ಮಾಡ್ತಾರಾ, ವಿಚಾರಣೆಗೆ ಒಳಪಡಿಸ್ಬಿಡ್ತಾರಾ, ಅಥವಾ ಮುಡಾದ ಎಲ್ಲ ಪ್ರಕರಣವನ್ನು ಅವರು ವಿಚಾರಣೆ ಮಾಡಿಕೊಂಡು ಬಂದು ಒಂದು ಪಾಯಿಂಟಲ್ಲಿ ನಮಗೆ ಈ ಕೇಸಲ್ಲಿ ಸಿದ್ದರಾಮಯ್ಯ ಅವರನ್ನು ಕೂಡ ವಿಚಾರಣೆ ಮಾಡಬೇಕು ಅಂತ ಇದೆ, ಎಲ್ಲ ತನಿಖಾ ಅಂಶಗಳು ಸಿದ್ದರಾಮಯ್ಯ ಅವ್ರ ಕಡೆಗೆ ಬೊಟ್ಟು ಮಾಡ್ತಾ ಇದೆ ಅಂದಾಗ ಅದು ಅಗೈನ್ ರಾಜಭವನದ ಮುಂದೆ ಆ ಫೈಲ್ ಬಂದು, ಲೈಕ್ HDK ಕೇಸು, HDK ಅವ್ರನ್ನ ನಾವು ವಿಚಾರಣೆ ಮಾಡಿಬಿಟ್ಟು ಈ ಚಾರ್ಜ್ ಶೀಟ್ ಕಂಪ್ಲೀಟ್ ಮಾಡಿಬಿಡ್ತೀವಿ ಸ್ವಾಮಿ, ಅನುಮತಿ ಕೊಡಿ ಅಂತ ರಾಜಭವನದ ಮುಂದೆ ಬರುತ್ತಾ, ಅಥವಾ ಸ್ಟ್ರೈಟ್ ಅವೇ ಸಿದ್ದರಾಮಯ್ಯನವ್ರ ವಿಚಾರಣೆ ಶುರು ಆಗ್ಬಿಡುತ್ತಾ ಅಂತ ನನ್ನ ಪ್ರಶ್ನೆ ಸರ್. ಈ ಪ್ರಶ್ನೆಗೆ ಉತ್ತರ ಒಂದು ಉದಾಹರಣೆ ಸಮೇತ ಹೇಳೋದು ಇಷ್ಟಪಡ್ತೀನಿ, ಅಂದ್ರೆ ನಮ್ಮ ವ್ಯೂವರ್ಸ್ಗೆ ಬಹಳ ಅನುಕೂಲ ಆಗುತ್ತೆ ತಿಳ್ಕೊಳ್ಳೋದಕ್ಕೆ ಅಂತ. ಈಗ ಒಂದು ಮೈನಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತರು ತನಿಖೆ ಮಾಡಿದ್ರು. ಅಲ್ಲಿ ನೇರವಾಗಿ ಯಾರ ಮೇಲೂ ಆರೋಪ ಇರಲಿಲ್ಲ, ಪರೋಕ್ಷವಾಗಿ ಮೈನಿಂಗ್ ದಲ್ಲಿ ದೊಡ್ಡ ಹಗರಣ ಆಗಿದೆ ಅಂತ ತನಿಖೆ ಮಾಡ್ತಾ ಇದ್ದಾಗ ಅದರಲ್ಲಿ ಯಾರ್ಯಾರ ಪಾತ್ರ ಇದೆ ಅಂತ ತನಿಖೆ ಮಾಡಿದಾಗ ಲೋಕಾಯುಕ್ತರಿಗೆ ಮುಖ್ಯಮಂತ್ರಿಯವರ ಪಾತ್ರನೂ ಅವತ್ತು ಕಂಡು ಬಂದಿತ್ತು. ಒಂದು ಕೂಲಂಕುಷವಾದ ಒಂದು ತನಿಖೆ ಮಾಡಿ ವಿಸ್ತೃತವಾದ ಒಂದು ವರದಿಯನ್ನು ಅವ್ರು ತಯಾರು ಮಾಡಿದ್ರು, ಯಾರು ಲೋಕಾಯುಕ್ತರು. ಆ ವರದಿಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ಅವತ್ತು ಆ ವರದಿ ಸಮೇತ, ಅಂದ್ರೆ ಅಲ್ಲಿ ತನಿಖೆ ಆಗಿತ್ತು ಮೊದಲನೇದ್ದು, ಎರಡನೇದ್ದು ವಿಸ್ತೃತವಾದ ವರದಿ ಮತ್ತು ಸಾಕ್ಷಿ ಪುರಾವೆಗಳಿದ್ವು. ಅದ ಆಧಾರದ ಮೇಲೆ ಅವರು ಸ್ಯಾಂಕ್ಷನ್ ಕೇಳಿದ್ರು. ಆ ಕೇಸ್ನಲ್ಲಿ, ಇದು ಯಡಿಯೂರಪ್ಪನವ್ರ ಕೇಸ್ನಲ್ಲಿ. ಈ ಕೇಸ್ನಲ್ಲಿ ಸ್ವಲ್ಪ ವಿಭಿನ್ನ ಇದೆ ವಾತಾವರಣ, ಮತ್ತೆ ಪ್ರಸಂಗನೂ ಕೂಡ ವಿಭಿನ್ನವಿದೆ. ಏನಂದ್ರೆ ಕೆಲವೊಂದು ಇವು ಪ್ರೈವೇಟ್ ಇಂಡಿವಿಜುವಲ್ ಏನಿದ್ದಾರೆ, ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕಿ ಇದನ್ನ ಆಧಾರದ ಮೇಲೆ ನಾವು ಇವ್ರನ್ನ ಪ್ರಾಸಿಕ್ಯೂಟ್ ಮಾಡ್ಬೇಕು ಅಥವಾ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡ್ಬೇಕು ಅಂತ ಮಾಡಿದ್ದೇವೆ, ನಮಗೆ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ನ ಗವರ್ನರ್ ಮೊರೆ ಹೋಗಿದ್ರು. ಗವರ್ನರಿಗೆ ಅದರಲ್ಲಿ ತೀರ್ಮಾನ ಮಾಡಿರೋದು ಏನಂತಂದ್ರೆ, ಮುಖ್ಯಮಂತ್ರಿಯವರ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ, ಅದರಲ್ಲಿ ಅವರ ಹೇಳಿಕೆಯನ್ನು ಪಡೆದುಕೊಂಡು ಮೇಲ್ನೋಟಕ್ಕೆ ಇದು ಆರೋಪ ಗಂಭೀರವಿರೋದ್ರಿಂದ ಇದಕ್ಕೆ ತನಿಖೆ ಆಗ್ಬೇಕು ಅಥವಾ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಇದರಲ್ಲಿ ಅಭ್ಯಂತರ ಇಲ್ಲ ಅಥವಾ ಅನುಮತಿ ಕೊಡಲಾಗಿದೆ ಅಂತ ಹೇಳ್ತಾರೆ. ಅದರ ಅರ್ಥ ಯಾರ್ದು ಆರೋಪ ಇದರಲ್ಲಿ ಸಾಬೀತಾಗಿಲ್ಲ ಅಥವಾ ಸಾಬೀತಾಗಿದೆ ಅಂತ ಆಗಿಲ್ಲ ಅಂತಾನು ಹೇಳೋದಕ್ಕೆ ಆಗುದಿಲ್ಲ. ಇದು ತನಿಖೆ ಆಗ್ಲಿ, ಮೇಲ್ನೋಟಕ್ಕೆ ಏನೋ ಅದರಲ್ಲಿ ಹಗರಣ ತರ ಕಾಣ್ತಾ ಇದೆ, ಗಂಭೀರ ಆರೋಪ ಕಾಣ್ತಾ ಇದೆ, ಇದು ತನಿಖೆ ಆಗ್ಲಿ ಅನ್ನೋದು ಮಾತ್ರ ಅವರ ಮೇಲ್ನೋಟದ ಆದೇಶ ಮತ್ತು ಅಭಿಪ್ರಾಯ, ಯಾರ್ದು ಗವರ್ನರ್ದು. ಹಾಗಾಗಿ ಈ ಕೇಸ್ನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರಿಗೆ? ಈ ಖಾಸಗಿ ವ್ಯಕ್ತಿಗಳಿಗೆ. ಈ ಖಾಸಗಿ ವ್ಯಕ್ತಿಗಳಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಅವರು ಪರವಾನಗಿ ಕೊಟ್ಟಿದ್ದಾರೆ, ಅಂದ್ರೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಅಂದ ಮಾತ್ರಕ್ಕೆ ಎಲ್ಲಾ ಆರೋಪ ಸಿದ್ಧ ಆಗಿದೆ ಅಂತ ಅವರು ಹೇಳ್ಕೊಳ್ಳೋ ಹಾಗಿಲ್ಲ, ಇವರು ಹೇಳ್ಕೊಳ್ಳೋ ಹಾಗಿಲ್ಲ, ಆರೋಪ ಸಿದ್ಧ ಆಗಿಲ್ಲ ಅಂತನೂ ಕೂಡ ಕಾಂಗ್ರೆಸ್ನವರಾಗ್ಲಿ ಮುಖ್ಯಮಂತ್ರಿಯವರಾಗ್ಲಿ ಹೇಳ್ಕೊಳ್ಳೋ ಹಾಗಿಲ್ಲ. ಇದು ಮೊದಲೇ ವಿಚಾರ. ಈಗ ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ದಿ ಸ್ಪೆಷಲ್ ಜಡ್ಜ್. ಅವ್ರ ಮುಂದೆ 2 ದಾರಿಗಳಿವೆ. ಒಂದು, ತಾವೇ ಈ ಖಾಸಗಿ ಪ್ರಕರಣ ಇರೋದ್ರಿಂದ ಈ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ಕೂಡ ಪರವಾನಗಿ ಕೊಟ್ಟಿರೋದ್ರಿಂದ ಆ ಕಂಪ್ಲೇಂಟ್ ಅನ್ನ ಸ್ವೀಕರಿಸಿ ಸ್ವನ್ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿ ಕಂಪ್ಲೇನೆಂಟ್ ಅನ್ನ ದಾಖಲೆಗಳನ್ನು ಎಲ್ಲಾ ಪರಿಶೀಲಿಸಿ ಸಾಕ್ಷಿ ಸಮೇತ ಅದನ್ನೆಲ್ಲ ತೆಗೆದುಕೊಂಡು ನಂತರ ಅವರೇ ಕಾಗ್ನಿಜನ್ಸ್ ತಗೋಬಹುದು ಅಥವಾ ತೆಗೆದುಕೊಳ್ಳದೇನು ಇರಬಹುದು, ಕಂಪ್ಲೇಂಟ್ ಅನ್ನ ರಿಜೆಕ್ಟ್ ಮಾಡಬಹುದು. ಇದು ಒಂದು ಅವ್ರಿಗೆ ಅವಕಾಶ ಇದೆ. ಇನ್ನೊಂದು ಅವಕಾಶ ಅಂತಂದ್ರೆ, ಇದೆಲ್ಲ ಗಂಭೀರ ಸ್ವರೂಪದ ವಿಚಾರಗಳಿರೋದ್ರಿಂದ ಹಾಗೂ ಇದರಲ್ಲಿ ನಾನಾ ಅಂಗಗಳಲ್ಲಿ ಆಯಾಮಗಳಲ್ಲಿ ತನಿಖೆ ಆಗ್ಬೇಕಾಗಿರೋದ್ರಿಂದ ಇದು ಪ್ರೈವೇಟ್ ಪಾರ್ಟಿಗೆ ಸಾಧ್ಯವಾಗ್ಲಿಕ್ಕಿಲ್ಲ ಅಥವಾ ಕೋರ್ಟಿಗೂ ಕೂಡ ಅಸಾಧ್ಯದ ಕೆಲಸ, ಕಷ್ಟದ ಕೆಲಸ ಅಂತ ಹೇಳಿ ಅದನ್ನ ಬೇರೆ ತನಿಖಾ ಸಂಸ್ಥೆಗಳಿಗೆ ಕೊಟ್ಟು, ತನಿಖಾ ಸಂಸ್ಥೆಗಳಿಗೆ ನಿರ್ದೇಶನ ಕೊಟ್ಟು, ಇದು ಏನಾಗಿದೆ ಸ್ವಲ್ಪ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತ ಏನ್ ಹೇಳ್ತಾರಲ್ಲ, ಅದು
ಬರೀ ತನಿಖೆ ಮಾಡೋದಕ್ಕೆ ಅವರು ಒಂದು ಅನುಮತಿ ಕೊಟ್ಟ ಹಾಗೆ, ತನಿಖೆ ಮಾಡೋದಕ್ಕೆ ಒಂದು ಆದೇಶ ನೀಡಿದ ಹಾಗೆ, ಬರೀ ತನಿಖೆ ಮಾಡಿ ವರದಿ ಸಲ್ಲಿಸೋದಕ್ಕೆ ಅವರು ಒಂದು ಸ್ಪಷ್ಟ ನಿರ್ಣಯಕ್ಕೆ ಬಂದ ಹಾಗೆ. ಅದರ ಅರ್ಥ ಯಾರು ತಪ್ಪಿತಸ್ಥರು ಯಾರು ತಪ್ಪಿತಸ್ಥರಲ್ಲ ಅನ್ನೋದೀಗ ಗವರ್ನರ್ ಆಫೀಸ್ ನಂದನು ಅಥವಾ ಗವರ್ನರ್ ಆದೇಶದಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಅದೇ ರೀತಿ ಮತ್ತೆ ಯಾವುದು ಸ್ಪಷ್ಟ ನಿರ್ಧಾರವೂ ಇಲ್ಲ. ಈಗ ಸ್ಪೆಷಲ್ ಜಡ್ಜ್ ಏನು ಆರ್ಡರ್ ಮಾಡಿದ್ದಾರೆ ಆ ಆದೇಶದಲ್ಲೂ ಕೂಡ ಇವರು ತಪ್ಪಿತಸ್ಥರು ಅಂತ ಅನ್ನೋ ಹಾಗಿಲ್ಲ, ತನಿಖೆ ಆಗಲಿ ಅಂತ ಅನ್ನೋ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿ ಈ ರೀತಿ ಆದೇಶ ಮಾಡಿರ್ತಾರೆ. ಅಂದಾಗ ಇದು ತನಿಖೆ ಆದ ನಂತರ ಮುಖ್ಯಮಂತ್ರಿಗಳ ಪಾತ್ರವೇನಿದ್ದಲ್ಲಿ ಅದರಲ್ಲಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ತಾರೆ. ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲದೆ ಇದ್ದಲ್ಲಿ ಬಿ ರಿಪೋರ್ಟ್ ಅನ್ನ ಫೈಲ್ ಮಾಡ್ತಾರೆ. ಅಕಸ್ಮಾತ್ ಚಾರ್ಜ್ ಶೀಟ್ ಮುಖ್ಯಮಂತ್ರಿಗಳ ಪಾತ್ರ ಏನು ಕಂಡು ಬಂದಲ್ಲಿ, ಹಗರಣ ಇದೆ ಅಂತ ಏನಾದರೂ ಸ್ಪಷ್ಟತೆ ಸಿಕ್ಕಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕಾದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಸ್ಯಾಂಕ್ಷನ್ ಅನ್ನ ಕೇಳ್ತಾರೆ. ಸೆಕ್ಷನ್ 19 ಕೆಳಗಡೆ ಮತ್ತೊಂದು ಸ್ಯಾಂಕ್ಷನ್ ಕೇಳ್ತಾರೆ, ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ. ಅವಾಗ ಆ ಅವಕಾಶ ಗವರ್ನರ್ ಆಫೀಸ್ ಇಂದ ಕೊಟ್ಟಾಗ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ. ಇದು ಪ್ರೊಸೀಜರ್ ಇರುವಂತದ್ದು. ಈಗ ತನಿಖೆ ಆಗ್ಲಿ ಅಂತ ಈ ಗವರ್ನರ್ ಹೇಳಿದ ಮಾತ್ರಕ್ಕೆ ಅಥವಾ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿ ಅದಕ್ಕೆ ತನಿಖೆಗೆ ಆದೇಶ ಮಾಡಿದ ಮಾತ್ರಕ್ಕೆ ಯಾರು ತಪ್ಪಿತಸ್ಥರು ಅಥವಾ ತಪ್ಪಿತಸ್ಥರಲ್ಲ ಅಂತ ನಾವು ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಆಗೋದಿಲ್ಲ. ಇದು ಮೊದಲೇದು ಸ್ಪಷ್ಟತೆ ಇರಲಿ. ಎರಡನೇ ವಿಚಾರ, ಈ ತನಿಖೆಗೆ ಆದೇಶ ನೀಡಿದಾಗ ಈಗ ಲೋಕಾಯುಕ್ತ ಕೋರ್ಟಿಗೆ ಅಂತ ಕೊಟ್ಟಿದ್ದಾರೆ ಅಥವಾ ಲೋಕಾಯುಕ್ತರು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂಗೆ ಒಂದು FIR ಆಗುತ್ತೆ. ಆ FIR ದಲ್ಲಿ ಇವ್ರಿಗೊಂದು ನೋಟಿಸ್ ಕೊಡ್ತಾರೆ. ಯಾಕಂದ್ರೆ ನೇರವಾದ ಆರೋಪ ಇವ್ರದ್ದು ಅದರಲ್ಲಿ ಪಾತ್ರ ಕಂಡು ಬರ್ತಾ ಇಲ್ಲ ಅಂತ ಅನ್ನೋದಕ್ಕೆ. ಯಾಕಂದ್ರೆ ಇವರು ಬೆನಿಫಿಷಿಯರಿ ಅಲ್ಲ, ಅಲಾಟಿ ಅಲ್ಲ, ಇದಕ್ಕೆ ಆದೇಶಗಳಿಗೆ ಸಿಗ್ನೇಚರ್ ಮಾಡಿರುವಂತ ಅಧಿಕಾರಿ ಆಗ್ಲಿ ಅಥವಾ ಮತ್ತೊಬ್ಬರಾಗ್ಲಿ ಇವರು ನೇರವಾದ ಸಂಪರ್ಕ ಇರೋದು ಅದರಲ್ಲಿ ಆದೇಶದಲ್ಲಿ ಮತ್ತೊಂದರಲ್ಲಿ ಇಲ್ಲ. ಹಾಗಾಗಿ ಇವರ ಪರೋಕ್ಷ ಪಾತ್ರದ ಬಗ್ಗೆ ಎಲ್ಲಾ ಕಡೆ ಕಂಪ್ಲೇಂಟ್ ನಲ್ಲಿ ಮತ್ತೊಂದ್ ಕಡೆ ಆಗ್ಲಿ ಚರ್ಚೆ ಆಗಿರೋ ವಿಚಾರ ಇರೋದ್ರಿಂದ ನೇರವಾಗಿ ಇವರ ಪಾತ್ರ ಕಂಡು ಬರದೇ ಇರೋದ್ರಿಂದ ಪೊಲೀಸರು ಏನ್ ಮಾಡ್ತಾರೆ, ಒಂದು FIR ರಿಜಿಸ್ಟರ್ ಮಾಡಿ ಸಿದ್ದರಾಮಯ್ಯನವರು ಇವ್ರಿಗೆ ಹೇಳಿಕೆ ಪಡೋದಕ್ಕೆ ಸಾಕ್ಷಿ ಸಮೇತ ಇವ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಇವ್ರಿಗೂ ಒಂದು ನೋಟಿಸ್ ಅನ್ನು ಜಾರಿ ಮಾಡ್ತಾರೆ. ಆ ನೋಟಿಸಿಗೆ ಇವರು ಸಹಕರಿಸಿ ಎನ್ಕ್ವೈರಿ ಕರೆದಾಗ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು ಅಂದ್ರೆ, ಎಲ್ಲಾ ಮಾಹಿತಿಯನ್ನ ಕೊಟ್ರು ಅಂದ್ರೆ, ಇನ್ವೆಸ್ಟಿಗೇಷನ್ ಏಜೆನ್ಸಿ ಜೊತೆಗೆ ಕೋಆಪರೇಟ್ ಮಾಡಿ ಎಲ್ಲಾ ಸಂದರ್ಭಗಳಲ್ಲೂ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಅವ್ರು ಕೇಳಿದಾಗ ಕೊಡ್ತಾ ಇದ್ರೆ ಅವ್ರಿಗೆ ಏನು ತೊಂದರೆ ಇಲ್ಲ, ಕೂಲಂಕುಷವಾಗಿ ತನಿಖೆ ಮಾಡಿ ವರದಿ ಸಲ್ಲಿಸ್ತಾರೆ. ವರದಿ ಸಲ್ಲಿಸೋದಕ್ಕೆ ಅವ್ರಿಗೆ ಯಾವುದೇ ಅಭ್ಯಂತರ ಬರೋದಿಲ್ಲ. ತನಿಖಾ ಸಂಸ್ಥೆ ಜೊತೆಗೆ ಇವ್ರು ಏನಾದ್ರೂ ಕೋಆಪರೇಟ್ ಮಾಡದೆ ಹೋದ್ರೆ ಅಥವಾ ತನಿಖಾ ಸಂಸ್ಥೆಗೆ ಸಂಪೂರ್ಣವಾಗಿ ಅಸಹಕಾರ ಮಾಡಿ ಅಥವಾ ದಾಖಲೆಗಳನ್ನ ಮುಚ್ಚಿಡೋದು ಅಥವಾ ಸಾಕ್ಷಿ ಏನಾದ್ರು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಇಂಥದ್ದು ಏನಾದ್ರೂ ಮಾಡಿದಲ್ಲಿ ಇವ್ರ ಮೇಲೆ ಅವ್ರು ಅರೆಸ್ಟ್ ಮಾಡ್ಬೇಕಾಗತ್ತೆ ಅಥವಾ ಸೀಸರ್ ಮಾಡ್ಬೇಕಾಗತ್ತೆ ಡಾಕ್ಯುಮೆಂಟ್ ಅನ್ನ. ಮುಂದಿನ ಕ್ರಮಗಳನ್ನ ಅವರು ಕೈಗೊಳ್ತಾರೆ. ಈಗ ಸದ್ಯದ ಮಟ್ಟದಲ್ಲಿ ಸದ್ಯದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಅರೆಸ್ಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಂತ ನನ್ನ ಸ್ಪಷ್ಟತೆ ಇದೆ. ಆದ್ರೂ ಕೂಡ ಬೇಕಂದ್ರೆ ಇವರು ಆಂಟಿಸಿಪೇಟರಿ ಬೇಲ್ ಅನ್ನ ಅಪ್ಲೈ ಮಾಡಿ ತಗೋಬಹುದು. ಅಂದ್ರೆ ಇವ್ರಿಗೆ ಏನೋ ತಪ್ಪು ಮಾಡಿಲ್ಲ ಅನ್ನೋದಿತ್ತು ಅಂತಂದ್ರೆ ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಾದ್ರೂ ಇವ್ರಿಗೆ ಬಲವಂತ ಮಾಡಿ ಏನಾದ್ರೂ ಹೇಳಿಕೆ ಪಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಥವಾ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಏನಾದ್ರೂ ಇವ್ರಿಗೆ ಅನಿಸಿದಲ್ಲಿ, ಇವ್ರಿಗೆ ಆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ಭರವಸೆ ಇಲ್ಲದೆ ಇದ್ದ ಪಕ್ಷದಲ್ಲಿ ಅವಾಗ ಆಂಟಿಸಿಪೇಟರಿ ಬೇಲ್ ಅನ್ನ ತೆಗೆದುಕೊಂಡು ಆ ಕಂಡೀಷನ್ಸ್ ಅನ್ನ ಕಂಪ್ಲೈ ಮಾಡಿ ಇವರು ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡಿದ್ರು ನಡೆಯುತ್ತೆ. ಆದ್ರೆ ಸದ್ಯದ ಸಂದರ್ಭದಲ್ಲಿ ಇವರು ಅರೆಸ್ಟ್ ಆಗುವಂತ ಯಾವುದೇ ಸಾಧ್ಯತೆಗಳು ನಮಗಂತೂ ಬರ್ತಾ ಇಲ್ಲ. ಇದು ನನ್ನ ಸ್ಪಷ್ಟತೆ. ಓಕೆ, ಸಂಕೇತನಿಗೆ ಸರ್, ಈಗ ಇಲ್ಲಿ ಈ ವಿಚಾರಣೆ ಮತ್ತು ಅಭಿಯೋಜನೆ, ಎನ್ಕ್ವೈರಿ ಇನ್ನೊಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ನು, ಏನು ಸರ್ ಈ ಶಬ್ದಗಳ ವ್ಯತ್ಯಾಸಗಳೇನು ಬರ್ತವೆ ಇಲ್ಲಿ ಅಂತ ಹೇಳಿ. ಈಗ ಇಲ್ಲಿ ವಿಚಾರಣೆ ಅಂದ ತಕ್ಷಣವೇ ಸಿದ್ದರಾಮಯ್ಯನವ್ರು ಕರ್ಕೊಂಡು ಹೋಗ್ಬಿಡ್ತಾರೆ, ಪ್ರಾಸಿಕ್ಯೂಟ್ ಮಾಡಿಬಿಡ್ತಾರೆ, ಅವ್ರನ್ನ ಕರ್ಕೊಂಡ್ಬಿಡ್ತಾರೆ, ಕೂರಿಸ್ಕೊಂಡ್ಬಿಡ್ತಾರೆ ಅಂತ ಇದೆಯಲ್ಲ. ಸಪೋಸ್ ಲೋಕಾಯುಕ್ತ ಇದೊಂದು ಲಿಖಿತವಾಗಿ ನನಗಿಂಥ ಪ್ರಶ್ನೆಗಳಿವೆ, ನೀವು ಉತ್ತರ ಕೊಡಬೇಕಾಗುತ್ತೆ ಸಿದ್ದರಾಮಯ್ಯನವರೇ ಅಂತ ಒಂದು ಪ್ರಶ್ನಾವಳಿಯನ್ನು ಅಥವಾ ಕ್ವಶ್ಚನೇರನ್ನು ಅವರು ಕಳಿಸ್ಕೊಡುತ್ತಾ, ನನ್ನ ಆಫೀಸಿಗೆ ಬನ್ನಿ, ನಾನಲ್ಲೇ ನಿಮ್ಮನ್ನು ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತ ಆಫೀಸ್ಗೆ ಯಾರ ಮೇಲೆ ಆರೋಪ ಬಂದಿರುತ್ತೋ ಅವ್ರನ್ನ ಕರೆಸ್ಕೊಂಡು ಕೂರಿಸ್ಕೋತಾರ ಅಂತ. ಈಗ ನೋಡಿ, ವಿಚಾರಣೆ ಮತ್ತು ಅಭಿಯೋಜನೆ ಅಂತ ತಾವೇನ್ ಕೇಳಿದ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದ್ರೆ ಅಭಿಯೋಜನೆಯ ಒಂದು ಭಾಗನೂ ಕೂಡ ವಿಚಾರಣೆ, ಈ ಖಾಸಗಿ ಪ್ರಕರಣ ಇದ್ದಲ್ಲಿ. ಅಭಿಯೋಜನೆ ಅಂತಂದ್ರೆ ಈ ಗವರ್ನರ್ ಕಡೆಯಿಂದ ಈ ಪರವಾನಗಿ ಪಡೆಯೋದಾಗ್ಲಿ ಅಥವಾ ನಂತರ ಫಿರ್ಯಾದಿಯನ್ನು ಸಲ್ಲಿಸೋದಾಗ್ಲಿ, ಕೋರ್ಟ್ ಮುಂದೆ ದಾಖಲೆಗಳನ್ನು ಒದಗಿಸೋದಾಗ್ಲಿ, ಕೋರ್ಟ್ ಆದೇಶ ಆದ ನಂತರ ಅದಕ್ಕೆ ತನಿಖೆ ಆಗೋದಾಗ್ಲಿ,
ಇವೆಲ್ಲ ಅಭಿಯೋಜನೆಯ ಒಂದು ಭಾಗ, ಖಾಸಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಅದರಲ್ಲಿ ಎನ್ಕ್ವೈರಿನೂ ಕೂಡ ಅದರ ಒಂದು ಭಾಗ. ಆದ್ರೆ ಅದೇ ಇನ್ವೆಸ್ಟಿಗೇಷನ್, ಈ ಕಂಪ್ಲೇನೆಂಟ್ ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿನೇ ಸೋ ಮೋಟೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇತ್ತು ಅಂತಂದ್ರೆ ಎನ್ಕ್ವೈರಿ ಮೊದಲಾಗತ್ತೆ. ಅಂದ್ರೆ ಈ ಗವರ್ನರ್ ಪರವಾನಗಿ ಪಡೆದುಕೊಂಡು ಎನ್ಕ್ವೈರಿ ಮೊದಲಾಗುತ್ತೆ. ಎನ್ಕ್ವೈರಿ ಆದ ನಂತರ ವರದಿ ಸಮೇತ ಅವರು ಏನಾದರೂ ಪಾಸಿಟಿವ್ ಆಗಿ ಬಂದು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದಲ್ಲಿ ಅಥವಾ ಇದರಲ್ಲಿ ಅಪರಾಧ ಆಗಿದೆ, ಎಸಗಿದ್ದಾರೆ ಅಂತ ಅನ್ನೋದು ಏನಾದರೂ ಕಂಡು ಬಂದಲ್ಲಿ ಅಭಿಯೋಜನೆಗೆ ಪರ್ಮಿಷನ್ ತಗೊಂತಾರೆ, ಆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ, ನಂತರ ಅಭಿಯೋಜನೆ ಮುಂದುವರಿಯುತ್ತದೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇರೋ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮುಂದೆ ಅದನ್ನ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈ ಪರವಾನಗಿಯನ್ನು, ಗವರ್ನರ್ ಪರವಾನಗಿಯನ್ನು 19 ಕೆಳಗಡೆ ಏನು ಪಡೆದುಕೊಂಡು ಮುಂದುವರಿತಾರೆ, ಅದು ಈ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಅಭಿಯೋಜನೆ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿವರೆಗೆ ಎನ್ಕ್ವೈರಿ ಇರುತ್ತೆ, ಅದು ಎನ್ಕ್ವೈರಿ ರಿಪೋರ್ಟ್ ಇರುತ್ತೆ. ಎನ್ಕ್ವೈರಿ ರಿಪೋರ್ಟ್ ಅವಲಂಬನೆ ಮೇಲೆ ಅಥವಾ ಅದರ ಆಧಾರದ ಮೇಲೆ ಅಭಿಯೋಜನೆ ಆಗುತ್ತೆ. ಈಗ ಖಾಸಗಿ ಪ್ರಕರಣದಲ್ಲಿ ಹಂಗಿಲ್ಲ. ಖಾಸಗಿ ಪ್ರಕರಣದಲ್ಲಿ ಮೊದಲು ಶುರು ಆಗೋದೇ ಅಭಿಯೋಜನೆ ಮಾಡ್ಬೇಕಂದ್ರೆ. ಸಂಖ್ಯೆ ಸರ್, ಒಂದೇ ಒಂದು ನಿಮಿಷ. CM ಮಾತಾಡ್ತಾ ಇದ್ದಾರೆ, ಅವ್ರ ಮಾತು ಮುಗಿದ ತಕ್ಷಣ ನಾನು ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀನಿ. ಬಹಳಷ್ಟು ಪ್ರಶ್ನೆಗಳಿದೆ ನಂದು. FIR, ಚಾರ್ಜ್ ಶೀಟು, ಯಾವ್ಯಾವ ಹಂತಗಳು ಹೇಗೆ, ಮುಖ್ಯಮಂತ್ರಿಗಳಿಗೆ ಸುಪ್ರೀಂ ಕೋರ್ಟ್ ಆಪ್ಷನ್ ಹೇಗಿರುತ್ತೆ, ಮೇಲಿನ ಕೋರ್ಟ್ಗಳ ಬಗ್ಗೆ ಅವ್ರಿಗೆ ಆಪ್ಷನ್ಸ್ ಏನು ಕೇಳ್ತೀನಿ ನಾನು. ಒಂದೇ ಒಂದು ನಿಮಿಷ ಸರ್.